ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ನಾನು ನಿಮ್ಮನೆ ಮಗಳು ಸ್ವಾತಿ ಗೌಡ. ಸುಮಾರು ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತೇನು ಸ್ಪೆಷಲ್ಲು, ಏನು ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಗಿದ್ರು ಗೌರಿ ಹಬ್ಬ ಎಲ್ಲ ಆಯಿತು. ಗೌರಿ ಹಬ್ಬಕ್ಕಿಂತ ಮುಂಚೆನೇ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಏನು ಅಂತಂದರೆ, ನನಗೆ ನಮ್ಮ ಅಪ್ಪ ಅಮ್ಮ ಬಾಗಿನ ಕೊಟ್ಟಿದ್ದರು, ಆದರೆ ನಮ್ಮಮ್ಮಂಗೆ ನಾನು ಬಾಗಿನ ಕೊಡಬೇಕು ಅಂತ ಅನ್ನಿಸ್ತು ನನಗೆ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಯಿಂದ ಬಾಗಿನ ಬರುತ್ತೆ, ಆದರೆ ತಾಯಿಗೆ ಬಂದಿದೆಯಾ ಅಂತ ನಾವು ಯೋಚನೆ ಮಾಡಿರಲ್ಲ. ಕೆಲವ್ರು ಮಾಡಿರ್ಬೋದೇನೋ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಫೀಲ್ ಆಗ್ತಾಯಿತ್ತು. ಇಷ್ಟು ದಿನ ನಾನು ಬರೀ ಬಾಗಿನ ಈಸ್ಕೊಳ್ಳೋದೇ ಆಯಿತು, ನನ್ನ ತಾಯಿಗೆ ಬಂದಿದೆಯಾ ಇಲ್ವಾ ಅಂತ ನಾನು ಯೋಚನೆ ಮಾಡಿಲ್ವಲ್ಲ ಅಂತ. ಸೊ ಅಮ್ಮಂಗೆ ನಾನು ಹೇಳೇ ಇರಲಿಲ್ಲ. ಅವನ ಹಿಂಸೆ ಕೊಡ್ತಿದ್ದಾಗಲೇ 2-3 ದಿನದಿಂದ ಬನ್ನಿ ಬನ್ನಿ ಅಂದರೂ ಬರ್ತಾನೆ ಇರಲಿಲ್ಲ. ಇಲ್ಲ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೊರಟೋಗ್ತಿದ್ರು. ಅವ್ರಿಗೆ ಗೊತ್ತೂ ಇಲ್ಲ ಏನಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀನಿ ಅಂತ. ಹಾಗೂ ಹಿಂಸೆ ಕೊಟ್ಟು ಕರೆದ ಮೇಲೆ ಇವಾಗ ನೆನ್ನೆ ಬಂದಾಗ ಅವರು ಏನು ನೀವೇ ಜೋಡಿಸ್ತಾ ಇದ್ದಾಳಲ್ಲ, ಏನು ಮಾಡ್ತಾ ಇದ್ದಾಳೆ, ಎಲ್ಲ ಕುಂಕುಮ ಕೊಡ್ಬೋದೇನೋ ಅಂತ ಏನೇನೋ ಅಂದ್ಕೊಂಡ್ರು. ಆದರೆ ಅವ್ರಿಗೊಂಚೂರು ಸುಳಿವು ಕೊಡುತ್ತೆ. ಅವ್ರು ಖುಷಿ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ತಯಾರು ಮಾಡಿದೆ. ಇದರಲ್ಲಿ ಏನಾದರೂ ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಏನು ಕೊಡಬೇಕು ಅಂತ ಗೊತ್ತಿರಲಿಲ್ಲ. ನನಗನ್ಸಿದ್ದು, ನನ್ನ ಪ್ರಕಾರ ಅಲ್ಲ, ನನಗನ್ಸಿದ್ದು ಅರಿಶಿಣ, ಕುಂಕುಮ, ಹೂವು, ಬಾಳೆಹಣ್ಣು, ಎಲೆ, ಅಡಿಕೆ, ಕಣ್ಕಪ್ಪು ಮತ್ತು ಹೇರ್ ಪಿನ್ನು, ಕ್ಲಿಪ್ಪು, ಅದಕ್ಕಿಂತ ಮುಖ್ಯವಾಗಿ ಬಳೆ, ಸೀರೆ, ಹೂವು, ಅರಿಶಿಣ, ಕುಂಕುಮ ಇಷ್ಟು ನನ್ನ ತಲೆಯಲ್ಲಿದ್ದಿದ್ದು. ಸೊ ಹಾಗಾಗಿ ಅಮ್ಮಂಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ಒಂದು 3 ಸೀರೆ ತಂದಿದ್ದೆ ನಾನು. ಅಮ್ಮಂಗೆ ಈ ಸೀರೆ ಇಷ್ಟ ಆಯಿತು, ಸೊ ಹಂಗಾಗಿಟ್ಟೆ. ಅವ್ರಿಗೆ ಬೇಡ ಅಂತಲೇ ಹೇಳ್ತಾಯಿದ್ರು, ಏನು ತೆಗಿದೆಲ್ಲ ಮಾಡ್ತಾಯಿದ್ದೀವಿ ಸುಮ್ಮನಿರು ಅಂತ. ಬಟ್ ಬಾಗ್ನ ಅಂತ ಹೇಳಿರಲಿಲ್ಲ, ಸೀರೆ ಕೊಡೋಣ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಇಸ್ಕೊಳ್ಳೋಕೆ ಬೇಡ ಅಂತ ಸುಮ್ಮನೆ ಅಂತ ಖರ್ಚು ಮಾಡ್ತಾ ಇದೆಯಾ ನೀನು, ಸುಮ್ಮನಿರು, ಏನು ತಿಕ್ಕಿದ್ದೆಲ್ಲ ಅಂತಂದರು. ಆದರೂ ನನಗೆ ಮನಸ್ಸಿಗೆ ಏನು ಅಂದರೆ, ಅವ್ರು ನಮಗೆ ಪ್ರತಿ ವರ್ಷವೂ ಬಾಗ್ನ ಕೊಡ್ತಾ ಇದ್ದಾರೆ, ನಾವು ಯಾವತ್ತೂ ಅವ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಅಂತ ನನಗೆ ಬೇಜಾರಾಯಿತು. ಒಂದ್ಸಲ ಆದರೂ ನಾವು ಯೋಚನೆ ಮಾಡಬೇಕಾಗಿತ್ತು. ನನ್ನ ತಾಯಿಗೆ, ನನ್ನ ತವ್ರ ಮನೆ ನನಗೆ ಬಾಗ್ನ ಸಿಗುತ್ತೆ, ಆದರೆ ನನ್ನ ತಾಯಿಗೆ ಅವ್ರ ತವ್ರ ಮನೆಯಿಂದ ಬಾಗ್ನ ಸಿಗುತ್ತಾ ಅಂತ ಯೋಚನೆ ಮಾಡಬೇಕಾಗಿತ್ತು. ಆದರೂ ಲೇಟ್ ಆದರೂ ಪರವಾಗಿಲ್ಲ, ನನ್ನ ಕಡೆಯಿಂದ ನನ್ನ ತಾಯಿಗೆ ತವ್ರ ಮನೆ ಅನ್ನೋದಕ್ಕಿಂತ ಮಗಳ ಮನೆ ಕಡೆಯಿಂದ ಒಂದು ಬಾಗ್ನ ಕೊಡ್ತಾಯಿದ್ದೀನಿ. ಚಿಕ್ಕದಾಗಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡ್ಬೋದಲ್ವಾ. ಎಲ್ಲರೂ ದಯವಿಟ್ಟು ಅವ್ರ ತಾಯಿದಿರಿಗೆ ಕೊಟ್ಟಿದ್ದೀವ ಅಂತ ಒಂದು ಸಲ ಯೋಚನೆ ಮಾಡಿ. ಬಂದಿದೆಯಾ ಅಂತಾದ್ರೂ ಒಂದು ಸಲ ತಿಳ್ಕೊಳ್ಳಿ. ಬಂದಿಲ್ಲ ಅಂದರೆ ನೀವೇ ನಿಮ್ಮ ಕೈಲಿ ಏನಾಗುತ್ತೋ ಅಟ್ಲೀಸ್ಟ್ ಒಂದು ಸೀರೆ, ಬಳೆ, ಅರಿಶಿಣ, ಕುಂಕುಮ ಇಷ್ಟಾದರೂ ಕೊಡಿ. ಅದೊಂಥರ ಖುಷಿ. ಹೂವು ಪ್ಲಸ್ ಇದನ್ನು ಮಿಸ್ ಮಾಡಿಬಿಡಿ. ಬಳೆ, ಅರಿಶಿಣ, ಕುಂಕುಮ, ಹೂವು ಇಷ್ಟನ್ನು ಕೊಟ್ಟು ನಿಮ್ಮ ತಾಯಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ.